ನೋಡಪ್ಪ, ಪ್ರಶ್ನೆ ಕೇಳ್ತಾ ಇದ್ದೀವಿ. ಅವರು ಸರ್ಕಾರದಲ್ಲಿ ಮಾಡಿದಂಥ ಹಗರಣದ ಜವಾಬ್ದಾರಿ ಯಾರು ಹೊತ್ಕೋತಾರೆ? ಜನ ನಮ್ಗೆ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ಯಾರು ಮುಖ್ಯಮಂತ್ರಿ ಆಗಿದ್ರು, ಹೆಂಗಾಯ್ತು, ಹೆಂಗ್ ಬ್ಯಾಂಕ್ ಹೋಯ್ತು ಅದೆಲ್ಲ ಹೇಳ್ಬೇಕಲ್ಲ. ಈಗ ನಮ್ಮ ಬಗ್ಗೆ ಮಾತಾಡ್ತಾರೆ. ಪಾದಯಾತ್ರೆ ನಡ್ಕೊಂಡು ಬಂದಾಗ ನೀವು ಅವ್ರಿಗೆಲ್ಲ ಈಗ ನಾನೇನು ಪ್ರಶ್ನೆ ಕೇಳಿದ್ದೀನಿ ಅದಕ್ಕೆಲ್ಲ ಉತ್ತರ ಹೇಳಿ. ಅವರು ನಮ್ಮನ್ನ ಜೈಲ್ಗೆ ಹಾಕಿಸ್ಬೇಕು ಅಂತ ಭಾಳ ದೊಡ್ಡ ಸಂಚು ನಡೀತಾ ಇದೆ. ನನಗೆ ಗೊತ್ತಿದೆ ಅದು ಮಾಡಲಿ, ರೆಡಿ ಇದ್ದೀನಿ. ನನ್ನಂಥವನು ಬೇಕಾದಷ್ಟು ಇಲ್ಲಿ ಉಟ್ಕೋತಾರೆ ಕಾಂಗ್ರೆಸ್ ಪಾರ್ಟಿಲಿ, ಏನು ತೊಂದರೆ ಇಲ್ಲ, ಇರಲಿ. ಅದಕ್ಕೆ ಅವರೆಲ್ಲ ಉತ್ತರ ಹೇಳಿ. ಅವರೆಲ್ಲ ನಡಿ, ಏನು ಭ್ರಷ್ಟಾಚಾರದ ಪಿತಾಮಹ ಅಂತೇಳಿ ವಿಜಯೇಂದ್ರ ಅವರು ಇವತ್ತು ಸುದ್ದಿಗೋಷ್ಠಿ ಅದನ್ನೇ ಹೇಳ್ತಾ ಇದ್ದೆ. ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು, ಅವ್ನು ಇನ್ನೂ ಬಿಚ್ಚಿಸ್ತೀನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನು. ಭ್ರಷ್ಟಾಚಾರದ ಪಿತಾಮಹ ಅದು ಏನು ಅಂತ ಹೇಳಬೇಕು. ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ಕೆ ಕೇಳಿ. ಅವನಿಗೆ ಗೌರವ ಕೊಡ್ತೀನಿ, ಒಬ್ಬ ಪಾರ್ಟಿ ಅಧ್ಯಕ್ಷ. ತಿಳ್ಸಕ್ಕೆ ಕೇಳಿ, ಭ್ರಷ್ಟಾಚಾರದ ಪಿತಾಮಹ ಕರೆಕ್ಟ್ ಅವ್ನು ಹೇಳ್ತಾ ಇದ್ದಾನೆ ಅಂತ ಒಪ್ಕೊಳ್ಳೋಣ. ಹೇಳಕ್ಕೆ ಕೇಳಿ, ಯಾವ್ದು ಭ್ರಷ್ಟಾಚಾರ, ಯಾವ ತನಿಖೆ ಆಗಿದೆ, ಎಲ್ಲಿದೆ, ಏನು ಭ್ರಷ್ಟಾಚಾರ ಅವ್ನು ಗೊತ್ತಿದೆಯಾ? ನನ್ನ ಬಗ್ಗೆ ಇರೋಂಥ ಇಡಿ ಕೇಸು, ಜೈಲ್ಗೆ ಹೋಗಿದ್ನಲ್ಲ ನನ್ನ ಕೇಸು, ನಿಮ್ಮಪ್ಪ ಇದು ಇನ್ಕಮ್ ಟ್ಯಾಕ್ಸ್ಗೆ ಇದನ್ನ ಕೊಟ್ರಲ್ಲ, ಪರ್ಮಿಷನ್ ಕೊಟ್ರಲ್ಲ, ಸುಪ್ರೀಂ ಕೋರ್ಟಲ್ಲಿ ಆ ಕೇಸು ಇಡಿ ಕೇಸು ವಜಾ ಆಯಿತು, ಗೊತ್ತಿದೆಯಾ? ಹಾಂ, ನಿಮ್ದು ಯಾರ್ದು ಒಬ್ರದ್ದು ನಿಮ್ಮದು ಎಲ್ಲ ಇದೆಯಲ್ಲ ಗೊತ್ತಿಲ್ಲ, ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ? ಅವೆಲ್ಲ ಮಾತಾಡೋಣ.